ಎಲ್ರಿಗೂ ನಮಸ್ಕಾರ. ಶ್ವೇತಶ್ರೀ ಕುಕಿಂಗ್ ವ್ಲಾಗ್ಗೆ ಸ್ವಾಗತ. ನಾನಿವತ್ತು ಮೊಟ್ಟೆ ಸಾರು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಎಲ್ಲ ವೀಡಿಯೋಸ್ನಲ್ಲೂ ಉಂಡೆ ಸಮೇತ ಹಾಕಿರೋದನ್ನು ನೋಡಿದ್ದೀರಾ, ಮೊಟ್ಟೆಗಳನ್ನ ತಿಂದಿದ್ದೀರಾ. ಬಟ್ ಈ ವಿಡಿಯೋದಲ್ಲಿ ಏನಪ್ಪ ಡಿಫ್ರೆಂಟ್ ಅಂದರೆ ಮೊಟ್ಟೆನ ಹುರಿದ್ಬಿಟ್ಟು ಮಾಡೋದು. ಇದು ನಮ್ಮಮ್ಮ ನನಗೆ ತಿಳಿಸ್ಕೊಟ್ಟಿರೋದು. ನಮ್ಮಮ್ಮ ಅಂದರೆ ನಮ್ಮ ಯಜಮಾನ್ರ ತಾಯಿ, ಅವ್ರು ನನಗೆ ತಿಳಿಸ್ಕೊಟ್ಟಿರೋದು. ತುಂಬಾ ಚೆನ್ನಾಗಿರುತ್ತೆ, ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಮೊಟ್ಟೆನ ಹುರಿದ್ಬಿಟ್ಟು ಮಾಡೋದು ಹೇಗೆ ಸಾಂಬಾರನ್ನ ಅಂತ ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಇದಕ್ಕೆ ಬೇಕಾಗಿರೋಂಥ ಪದಾರ್ಥಗಳು, ಇಲ್ಲಿ ರುಬ್ಬೋದಕ್ಕೆ ನಾನು ಅರ್ಧ ಹೋಳು ಕಾಯಿ ತುರಿ ತೊಗೊಂಡಿದ್ದೀನಿ, 1 ಇಂಚಷ್ಟು ಶುಂಠಿ, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಟೊಮೊಟೊ, 1 ಎಸಳು ಬೆಳ್ಳುಳ್ಳಿ ಅಥವಾ 1 ಗೆಡ್ಡೆ ಬೆಳ್ಳುಳ್ಳಿ. ಇದನ್ನು ನಾನು ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಧನಿಯಾ ಪುಡಿ, ಸ್ವಲ್ಪ ಹುರ್ಗಡ್ಲೆ, ಅರ್ಧ ಸ್ಪೂನ್ ಖಾರದ ಪುಡಿ, ಸ್ವಲ್ಪ ಗಸಗಸೆ, ಚಕ್ಕೆ ಲವಂಗ ಒಂದು 5-6 ಪೀಸಸ್ ತೊಗೊಂಡಿದ್ದೀನಿ, ಅರಿಶಿನ ಸ್ವಲ್ಪ, ಕೊತ್ತಂಬರಿ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ನೀರನ್ನ ನಾವು ಹಾಕ್ಕೊಳ್ಳೋಣ ಇದಕ್ಕೆ. ಈಗ ಇದನ್ನು ನಾವು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ನಾನು ಸ್ವಲ್ಪ 1 ಸ್ಪೂನಷ್ಟು ಮೆಣಸನ್ನ ಆ್ಯಡ್ ಮಾಡಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈ ಥರ. ಈಗ ನಾನು ಒಂದು ಪಾತ್ರೆನ ಇಟ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ಒಂದು 4 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಮೊದಲೇನ ಮೊಟ್ಟೆನ ಹುರಿದು ಈ ಥರ ಫ್ರೈ ಮಾಡಿ ಎತ್ತಿಟ್ಕೊಳ್ತೀನಿ, ಆಮೇಲೆ ನಾನು ಸಾಂಬಾರು ಮಾಡ್ಕೊಳ್ಳೋದು. ಮೊಟ್ಟೆನೆಲ್ಲ ನಾವು ಈ ಥರ ಒಂದೊಂದೇ ಹಾಕ್ಕೊಳ್ಳೋಣ. ನಾನಿಲ್ಲಿ ಒಂದು 15 ಮೊಟ್ಟೆ ತೊಗೊಂಡಿದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ನಾನೀಗ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಮೆಣಸನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಮೊಟ್ಟೆಗೆ ಎಷ್ಟು ಬೇಕೋ ಅಷ್ಟೇ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ನಾವು ಮಸಾಲೆ ಸಾಂಬಾರು ಮಾಡೋವಾಗ ಹಾಕ್ಕೊಳ್ಳೋಣ. ಈಗ ಮೊಟ್ಟೆಗೆ ಮಾತ್ರ ಉಪ್ಪು ಮೆಣಸನ್ನ ಆ್ಯಡ್ ಮಾಡ್ತಾ ಇರೋದು. ಮೆಣಸು ನಾನಿಲ್ಲಿ ಒಂದು 3/4 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಬಿಡಿ ಬಿಡಿಯಾಗಿ ಆಗಬೇಕು, ಈ ಥರ ಫ್ರೈ ಮಾಡ್ಕೋಬೇಕು. ಈಗ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ನಾನು ಇದನ್ನು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇರೆ ಪಾತ್ರೆಗೆ ಯಾವುದಕ್ಕಾದ್ರೂ ಹಾಕ್ಕೊಳ್ಳಿ. ನಾನು ಅದೇ ಕುಕ್ಕರಲ್ಲೇ ಮತ್ತೆ ಸಾಂಬಾರನ್ನ ಮಾಡೋದು. ಈಗ ಇದಕ್ಕೊಂದು 2-3 ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಸ್ಟವ್ ಮೀಡಿಯಮ್ ಫ್ಲೇಮಲ್ಲೇ ಇರಲಿ. ಎಣ್ಣೆ ಕಾದ ನಂತರ ನಾವು ರುಬ್ಕೊಂಡಿರೋವಂಥ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು 30 ಸೆಕೆಂಡು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ನಾನು ವಾಟರ್ನ ಆ್ಯಡ್ ಮಾಡ್ತೀನಿ. ನಾನಿಲ್ಲಿ ಒಂದು ಅರ್ಧ ಲೀಟರಷ್ಟು ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಚಪಾತಿಗೆ ಮಾಡ್ತಿರೋದ್ರಿಂದ ನಾನು ಸಾಂಬಾರನ್ನ ಗಟ್ಟಿ ಮಾಡ್ಕೊತಾ ಇದ್ದೀನಿ. ನೀವು ಮುದ್ದೆ ಅಥವಾ ಅನ್ನದ ಜೊತೆ ಇದು ಮಾಡ್ತಿದ್ರೆ ಸಾಂಬಾರನ್ನ ಮಾಮೂಲಿ ನಾರ್ಮಲಾಗಿ ತೆಳ್ಳಗೆ ಮಾಡ್ಕೊಳ್ಳಿ. ನಾನಿಲ್ಲಿ ಗ್ರೇವಿ ಥರ ಮಾಡ್ಕೊತಿರೋದ್ರಿಂದ ಸಾಂಬಾರನ್ನ ಗಟ್ಟಿಗೆ ಮಾಡ್ಕೊತಾ ಇದ್ದೀನಿ ಚಪಾತಿಗೆ. ಈಗ ಇದು ಕುದೀತಾ ಇದೆ. ಇದೊಂದು 2 ನಿಮಿಷ ಕುದಿಸ್ಕೋಬೇಕಷ್ಟೇ ಮಸಾಲೆನ. ಈಗ ಅದಕ್ಕೆ ನಾವು ಹುರಿದಿಟ್ಕೊಂಡಿರೋವಂಥ ಮೊಟ್ಟೆನೆಲ್ಲ ಸಾಂಬಾರನ್ನ ಆ್ಯಡ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಸ್ಮಾಲ್ ಪೀಸಸ್ಸಾಗಿ ಮಾಡ್ಕೊಂಡಿದ್ದೆ. ಈಗ ಸಾಂಬಾರಿಗೆ ಅದನ್ನು ಹಾಕ್ತಾಯಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡೋಣ. ನಾವು ಆಲ್ರೆಡಿ ಮೊಟ್ಟೆಗೆ ಹಾಕ್ಕೊಂಡಿದ್ವಿ, ಬರೀ ಸಾಂಬಾರಿಗೋಸ್ಕರ ಹಾಕ್ಕೊಳ್ತಾ ಇರೋದು, ಸೊ ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಇದನ್ನು ನಾವು ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಳೋಣ. ಈಗ ಒಂದು 10 ಮಿನಿಟ್ಸ್ ಆಗಿದೆ ನೋಡಿ. ಈಗೆಲ್ಲ ಸ್ವಲ್ಪ ಗಟ್ಟಿಯಾಗಿದೆ. ಸೊ ನಾನು ಚಪಾತಿಗೆ ಮಾಡ್ಕೊತಿರೋದ್ರಿಂದ ಗಟ್ಟಿಗೆ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನೀವು ಅನ್ನ ಮುದ್ದೆ ಮಾಡ್ಕೊಳ್ಳೋದಾದ್ರೆ ಸಾಂಬಾರನ್ನ ತೆಳ್ಳಗೆ ಮಾಡ್ಕೊಳ್ಳಿ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.